ಎಸ್ಐಆರ್ ಪ್ರಕ್ರಿಯೆ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ಮಹಾಯುದ್ಧನೇ ಶುರುವಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಿಸಬೇಕಿದ್ದ ಬಿಎಲ್ಒಗಳು ಮಸೀದಿ, ಚೌಲ್ಟ್ರಿ ಹಾಗೂ ಸಮುದಾಯ ಭವನಗಳಲ್ಲಿ ಕೂತ್ಕೊಂಡು ಅರ್ಜಿ ಭರ್ತಿ ಮಾಡ್ತಾ ಇರೋದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮತಪಟ್ಟಿ ಮಹಾಭಾರತ. ಕರ್ನಾಟಕದಲ್ಲಿ ದಿಕ್ಕು ತಪ್ಪುತ್ತಿದೆಯಾ ಮತಪಟ್ಟಿ ಪರಿಷ್ಕರಣೆ? ಮಸೀದಿ, ಚೌಲ್ಟ್ರಿಗಳಲ್ಲಿ ಎಸ್ಐಆರ್ ಮಾತಿರೋದು ಯಾಕೆ? ಪರಿಷ್ಕರಣೆ ಮಾಡುವ ಅಧಿಕಾರಿಗಳು ಅಥವಾ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಬೇಕು. ಆದರೆ ಈಗ ಪರಿಸ್ಥಿತಿ ಉಲ್ಟಾ ಆಗಿದೆ. ರಾಜ್ಯದ ಹಲವೆಡೆ ಚೌಲ್ಟ್ರಿ, ಮಸೀದಿ, ಸಮುದಾಯ ಭವನಗಳಲ್ಲೇ ಸಾಮೂಹಿಕವಾಗಿ ಅರ್ಜಿ ಭರ್ತಿ ಮಾಡುವ ಪ್ರಕ್ರಿಯೆ ರಾಜಾರೋಷವಾಗಿ ನಡೀತಿದೆ. ಈ ವಿಡಿಯೋಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಡಿಕೆಶಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಮತದಾರರ ಪಟ್ಟಿಗೆ ಸೇರಿಸಲು ಅಧಿಕಾರಿಗಳನ್ನೇ ಮಸೀದಿಗಳಲ್ಲಿ ಕೂರಿಸಲಾಗಿದೆ. ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಸಿ ಚುನಾವಣಾ ಆಯೋಗದ ನಿಯಮಗಳನ್ನೇ ಗಾಳಿಗೆ ತೂರಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ವಿಪಕ್ಷಗಳು ಮುಗಿಬೀಳುತ್ತಿದ್ದರೆ ಅತ್ತ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೂತಿಲ್ಲ. ಬಿಜೆಪಿಯ ಆಟಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಈಗ ಬಲವಾದ ಸಾಕ್ಷ್ಯವೊಂದನ್ನು ಬಿಡುಗಡೆ ಮಾಡಿದೆ. ಮುಂಬರುವ ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಬಿಜೆಪಿ ಈಗಿನಿಂದಲೇ ಮತಪಟ್ಟಿ ಪರಿಷ್ಕರಣೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಬಿಎಲ್ಒಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಬಿಎಲ್ಒಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ ಎಸ್ಐಆರ್ ಅನ್ನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವರಿಗೆ ಸ್ಪೆಷಲ್ ಟ್ರ್ಯಾಕ್ ಅನ್ನ MG ರೋಡ್ ಅಂದ್ರೆ ಈ ತರ ಇದೆಯಲ್ಲ ರೋಡ್ ಏನೋ ಹೈವೇ, ನ್ಯಾಷನಲ್ ಹೈವೇ ತರ ಕ್ರಿಯೇಟ್ ಮಾಡಿದ್ದಾರೆ. ಬಾಂಗ್ಲಾದೇಶದವ್ರಿಗೆ ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಿಂದೆ ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರ್ಬೇಕು. ಬಹುಶಃ ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಜ್ ಮಾಡಿದ್ದಾರೆ. ಆ ಹೆಣ್ಣು ಮಗಳು ಇವತ್ತು ಅಧಿಕಾರಿಯಾಗಿ ಏನ್ ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯ್ತು ಈಗ ಮಾಡಿದ್ದು ವಿಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡಿದ್ದಾರೆ ಪಾಕಿಸ್ತಾನದ ಬಗ್ಗೆ, ಮತ್ತಿನ್ನ ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡಕ್ಕೆ ಹೇಳಿದಿರ ಅಧಿಕಾರಿಗಳಿಗೆ? ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎಲ್ಒಗಳ ಜೊತೆ ಓಡಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ CK ರಾಮಮೂರ್ತಿಯವರ ಫೋಟೋ ಇರುವ ಚುನಾವಣಾ ಕರಪತ್ರಗಳನ್ನು ಹಂಚುತ್ತಿದ್ದಾರೆ. ಅತ್ತ ಯಶವಂತಪುರದಲ್ಲೂ ST ಸೋಮಶೇಖರ್ ಪರ ಕರಪತ್ರ ಹಂಚಿಕೆಯಾಗ್ತಿದೆ. ಬಿಜೆಪಿಯ ಈ ಫೇಕ್ SIR ದಂಧೆಯ ವಿರುದ್ಧ ಕಾಂಗ್ರೆಸ್ ಈಗ ನೇರವಾಗಿ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ಇನ್ನು ಸಾಮೂಹಿಕ SIR ಪ್ರಕ್ರಿಯೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಜನರನ್ನ ಒಟ್ಟಿಗೆ ಸೇರಿಸಿ SIR ಮಾಡಿದ್ರೆ ಅನುಕೂಲ ಅಂತ ಹೇಳಿರಬೇಕು. ಹೀಗಾಗಿ ಜನರನ್ನ ಒಂದೇ ಕಡೆ ಸೇರಿಸಿ ಅರ್ಜಿ ಭರ್ತಿ ಮಾಡಿಸ್ತಿದ್ದಾರೆ. ಪ್ರತಿಯೊಂದು ಬೂತಿಗೂ CM ಹೋಗಿ ಪರಿಶೀಲನೆ ಮಾಡೋಕೆ ಆಗತ್ತಾ? ಏನಾದ್ರೂ ಲೋಪ ಆಗಿದ್ರೆ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ. ಎಲೆಕ್ಷನ್ ಕಮಿಷನ್ ಕೆಲಸವನ್ನು ಬಿಜೆಪಿ JDS ಮಾಡೋಕಾಗುತ್ತಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆದ್ರೆ ಅದ್ರ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರ ಬಿಜೆಪಿ JDS ಅವರು. ವಾಟ್ ಎವರ್ ಇಟ್ ಇಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಒಟ್ಟಿನಲ್ಲಿ ಒಂದು ಕಡೆ ಸಾಮೂಹಿಕವಾಗಿ ಮಸೀದಿ, ಚೌಲ್ಟ್ರಿಗಳಲ್ಲಿ SIR ನಡೆಯುತ್ತಿದೆ ಎಂಬುದು ಬಿಜೆಪಿಯ ಆರೋಪವಾದರೆ, ಅಧಿಕಾರಿಗಳ ಜೊತೆ ನಿಂತು ಬಿಜೆಪಿ ಪ್ರಚಾರ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ವಾದ.
ಈ ಕೆಸರೆರೆಚಾಟದ ನಡುವೆ ಅಸಲಿ ಮತದಾರರ ಹೆಸರುಗಳು ಡಿಲೀಟ್ ಆಗುತ್ತವಾ ಅಥವಾ ಅಕ್ರಮ ವಲಸಿಗರು ಸೇರಿಕೊಳ್ಳುತ್ತಾರಾ ಎಂಬುದನ್ನ ಚುನಾವಣಾ ಆಯೋಗವೇ ತನಿಖೆ ನಡೆಸಿ ಸ್ಪಷ್ಟಪಡಿಸಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.